ಹಾಯ್ ಕನ್ನಡಿಗರೇ, ಈ ವಿಡಿಯೋ ಇರೋದು ಕೇವಲ ಒಂದೇ ಒಂದು ನಿಮಿಷ, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಸೊ ಇವಾಗ ಸಬ್ಸ್ಕ್ರಿಪ್ಷನ್ ಇಂದ ಆಗೋ ಅಡ್ವಾಂಟೇಜಸ್ ಏನು ಮತ್ತೆ ಸಬ್ಸ್ಕ್ರಿಪ್ಷನ್ ಲಿಮಿಟೇಷನ್ಸ್ ಏನೋ ಅನ್ನೋ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ಯಾವ ತರ ಸಬ್ಸ್ಕ್ರೈಬ್ ಆಗೋದನ್ನ ತಿಳ್ಕೊಳ್ಳಿ. ಇಲ್ಲಿ ಯಾರೋ ಮಾರ್ಕ್ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಟ್ಯಾಬ್ ಇದೆ ನೋಡಿ, ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ಇದೇ ತರ ಬೇರೆ ಚಾನಲ್ಗಳಿಗೂ ಸಬ್ಸ್ಕ್ರೈಬ್ ಅನ್ನೋ ಒಂದು ಟ್ಯಾಬ್ ಇರುತ್ತೆ, ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ಅದರಿಂದ ಆಗೋ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಸೊ ನೆಕ್ಸ್ಟ್ ಆ ಚಾನಲ್ ಇಂದ ಏನಾದ್ರು ನಿಮ್ಗೆ ವಿಡಿಯೋ ಪೋಸ್ಟ್ ಮಾಡಿದ್ರೆ ಸೊ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಡೈರೆಕ್ಟ್ ಆ ಯೂಟ್ಯೂಬ್ ಲಿಂಕ್ ಇಂದ ನೀವು ಆ ವಿಡಿಯೋನ ನೋಡ್ಬೋದು. ಮತ್ತೆ ಈ ಸಬ್ಸ್ಕ್ರಿಪ್ಷನ್ ಲಿಮಿಟೇಷನ್ಸ್ ಏನು ಅಂತಂದ್ರೆ, ಒಂದ್ ಚಾನಲ್ ಇಂದ ನೀವು 75 ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಒಂದು ದಿನಕ್ಕೆ. ಮತ್ತೆ ಲೈಫ್ ಟೈಮ್ ಬಂದು ಒಂದು ಚಾನಲ್ ಇಂದ ನೀವು 2000 ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಇದೇ ಸಬ್ಸ್ಕ್ರಿಪ್ಷನ್ ಲಿಮಿಟೇಷನ್. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಶೇರ್ ಮಾಡಿ. ಬಾಯ್.